ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಮನೆಯಲ್ಲಿ ತುಂಬಾ ಸುಲಭ ರೀತಿಯಲ್ಲಿ ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ ಯಾವ ರೀತಿ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮೊದಲಿಗೆ ಬೀನ್ಸು, ಕ್ಯಾರೆಟ್, ಆಲೂಗಡ್ಡೆ ಹೆಚ್ಕೊಂಡಿದ್ದೀನಿ. 3 ಟೊಮೆಟೊ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, ಸಾಸಿವೆ ಜೀರಿಗೆ, 1 ಕಾಲ್ ಟೀ ಸ್ಪೂನ್ ಅಷ್ಟು, ಹಾಗೆ ಬಟಾಣಿ ಬದಲಿಗೆ ನಾನು ಅವರೆಕಾಯಿನ ತಗೊಂಡಿದ್ದೀನಿ. ಹಾಗೆ ಮಸಾಲೆ ರುಬ್ಲಿಕ್ಕೆ ಬೆಳ್ಳುಳ್ಳಿ, ಯಾಲಕ್ಕಿ, ಚಕ್ಕೆ ಸ್ವಲ್ಪ, 5 ಹಸಿಮೆಣಸಿನಕಾಯಿ, ಒಂದು ಅರ್ಧ ಬೌಲ್ ಕೊಬ್ಬರಿ, ಸ್ವಲ್ಪ ಶುಂಠಿ, ಹಸಿ ಶುಂಠಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಂದ್ರಿ. ನೋಡ್ರಿ, ಅರ್ಧ ಬೌಲ್ ನಷ್ಟು ಮಾತ್ರ ನಾನು ಕೊಬ್ಬರಿ ತಗೊಂಡಿದ್ದೀನಿ. ಇಲ್ಲಿ ಒಂದು 5ರಿಂದ 6 ಮೀಡಿಯಂ ಖಾರ ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ನೆಕ್ಸ್ಟ್ ಒಂದು 3 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದ್ ಸ್ವಲ್ಪ ಶುಂಠಿ, ಹಸಿ ಶುಂಠಿ ತಗೊಂಡಿದ್ದೀನಿ. 5 ಲವಂಗ, ಚಕ್ಕೆ, ಯಾಲಕ್ಕಿ ಸ್ವಲ್ಪ ತಗೊಂಡಿದ್ದೀನಿ. ಮುಚ್ಚಿಬಿಟ್ಟು ನಾವ್ ಇದನ್ನ ರುಬ್ಕೊಂಬರನ್ರಿ ಮಿಕ್ಸಿ ಜಾರಲ್ಲಿ. ನೋಡ್ರಿ, ನುಣ್ಣಗೆ ರುಬ್ಬಿದ್ದಾಗಿದೆ ಮಸಾಲೆ. ಇದನ್ನ ಒಂದ್ ಸೈಡ್ ಅಲ್ಲಿ ಎತ್ತಿಡ್ಕೊಳ್ಳನ್ರಿ. ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಹಚ್ಬಿಟ್ಟು ನೋಡ್ರಿ ಒಂದ್ ಪ್ಯಾನ್ ನ ಇಟ್ಕೊಳ್ತಾ ಇದ್ದೀನಿ. ಒಂದು 5ರಿಂದ 6 ಟೇಬಲ್ ಸ್ಪೂನ್ ನಾನು ಎಣ್ಣೆಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದಾಜಿನ ಮೇಲೆ ಒಂದು 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಾಸಿವೆ ಜೀರಿಗೆನ ಸೇರ್ಸ್ಕೊಳನ್ರಿ. ನೋಡ್ರಿ, ಸಾಸಿವೆ ಜೀರಿಗೆ ಚಟ್ಪಟ್ ಅನ್ಬೇಕು. ನೆಕ್ಸ್ಟ್ ಪಲ್ಲವ್ ಎಲೆನ ಹಾಕೊಳ್ತಾ ಇದ್ದೀನಿ. ಒಂದು 3 ಪಲ್ಲವ್ ಎಲೆ ಆದ್ರೆ ಸಾಕು. ಹಾಗೆ ಈರುಳ್ಳಿನ ಸೇರ್ಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳನ್ರಿ. ಪಲ್ಲವನ ನಾನು ಈ ಪ್ಯಾನ್ ಅಲ್ಲೇ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಾದ್ರೂ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ರಿ, ಬ್ರೌನ್ ಕಲರ್ ಆಗಿದೆ ಈರುಳ್ಳಿ. ಮಸಾಲೆಯನ್ನ ಸೇರ್ಸ್ಕೊಳನ್ರಿ. ಕೊಬ್ಬರಿ ಅದೆಲ್ಲ ರುಬ್ಕೊಂಡಿದೀವಲ್ವಾ, ಅದನ್ನೆಲ್ಲ ಸೇರ್ಸ್ಕೊಳನ್ರಿ. ನೋಡ್ರಿ, ಸ್ವಲ್ಪ ಜಾರಲ್ಲಿ ನೀರ್ ಹಾಕ್ಬಿಟ್ಟು ಆ ನೀರನ್ನು ಸೈಟನ್ನು ಹಾಕೊಳ್ಳನ್ರಿ. ನಾವು ಚೆನ್ನಾಗಿ ಅದು ಹಸಿ ಸ್ಮೆಲ್ ಹೋಗೋ ತನಕನು ನಾವು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಒಗ್ಗರಣೆಯಲ್ಲಿ ನಾವು. ನಂತರ ನಾನಿಲ್ಲಿ ಅವರೆಕಾಳನ್ನ ಸೇರ್ಸ್ಕೊಳ್ತಾ ಇದ್ದೀನಿ. ನೀವು ಅವರೆಕಾಯಿ ಇಲ್ಲ ಅಂದ್ರೆ ಬಟಾಣಿ ಕಾಳಾದ್ರೂ ಹಾಕೋಬಹುದು. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋ ತನಕನು ನಾವು ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ತರಕಾರಿನೂ ಸೇರ್ಸ್ಕೊಳ್ತಾ ಇದ್ದೀನಿ. ತರಕಾರಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳನ್ರಿ, ಬೇಯಿಸ್ಕೋಬೇಕು. ನಾನಿಲ್ಲಿ ಕುಕ್ಕರ್ ಅಲ್ಲಿ ಮಾಡ್ತಾ ಇಲ್ಲ ಕಣ್ರಿ, ಒಂದ್ ಪ್ಯಾನ್ ಅಲ್ಲೇ ಮಾಡ್ತಾ ಇದೀನಿ. ನಾನು ಒಂದ್ ಪಾತ್ರೆಲಾದ್ರೂ ಮಾಡ್ಕೋಬಹುದು. ನೋಡ್ರಿ, ಟೊಮೆಟೊನ ಸೇರ್ಸ್ಕೊಳ್ತಾ ಇದೀನಿ. ಟೊಮೆಟೊನು ಕೂಡ ಹಾಕೊಂಡು ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ಳನ್ರಿ. ಒಂದು 1/2% ಆದ್ರೂ ನಾವು ಇದನ್ನ ತರಕಾರಿನ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ. ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ಮುಚ್ಚಿಬಿಟ್ಟು ನಾವು ಇದನ್ನ ಬೇಯಿಸ್ಕೊಳ್ಳನ್ರಿ. ಒಂದು 1/2% ಆದ್ರೂ ನಾವು ಬೇಯಿಸ್ಕೋಬೇಕು ತರಕಾರಿನ. ನೋಡ್ರಿ, ಚೆನ್ನಾಗಿ ಬೆಂದಿದೆ ತರಕಾರಿ. ಒಂದ್ 5-10 ನಿಮಿಷನಾದ್ರೂ ಬೇಯಿಸ್ಕೋಬೇಕು ತರಕಾರಿನ. ಹಾಗೆ ಹೊಸಬ್ರು ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ನೋಡ್ರಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ. ಇದು ವೆಜ್ ಪಲಾವ್ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ರಿ, ನಾನು ಯಾವ ಕಪ್ ಅಳತೆಯಲ್ಲಿ ನಾನು ನೀರ್ ಹಾಕೊಳ್ತಾ ಇದೀನೋ ಅದೇ ಕಪ್ ಅಳತೆಯಲ್ಲೇ ನಾನು 1 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ನೋಡ್ರಿ, ಎರಡು ಕಾಲಷ್ಟು ನಾನು ನೀರನ್ನ ಸೇರ್ಸ್ಕೊಂಡಿದ್ದೀನಿ. ಯಾಕಂದ್ರೆ 1/4 ಕಪ್ ಏನಕ್ಕಂದ್ರೆ ಸ್ವಲ್ಪ ತರಕಾರಿ ಬೇಯಲಿಕ್ಕೆ. ನೋಡ್ರಿ, ಅದು ಚೆನ್ನಾಗಿ ಕುದಿ ಬರ್ಬೇಕು. ಕುದಿ ಬಂದ ನಂತರ ನಾವು ಅಕ್ಕಿಯನ್ನ ಸೇರ್ಸ್ಕೊಳ್ಳೋಣ. ನೋಡ್ರಿ, ಅಕ್ಕಿ ಅದೇ ಕಪ್ ನಲ್ಲೇ ತಗೊಂಡಿದ್ದೀನಿ ನಾನು. ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ 1-3 ಸಲ. ನೋಡ್ರಿ, ಸೇರ್ಸ್ಕೊಳ್ತಾ ಇದೀನಿ. ನೋಡ್ರಿ, ತರಕಾರಿನೆಲ್ಲ ನಾವು ಮುಂಚೆನೆ ಹೆಚ್ಚಿಟ್ಕೊಂಡ್ಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟ್ ಗೆ ಒಂದು 10 ನಿಮಿಷದಲ್ಲೇ ಮಾಡ್ಕೋಬಹುದು ಹೋಟೆಲ್ ಸ್ಟೈಲ್ ವೆಜ್ ಪಲಾವ್ನ. ನೆಕ್ಸ್ಟ್ ನೋಡ್ರಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊಳ್ತಾ ಇದೀನಿ. ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳನ್ರಿ. ನೋಡ್ರಿ, ಇದು ಸೇಮ್ ಹೋಟೆಲ್ ಸ್ಟೈಲ್ ಯಾವ ರೀತಿ ರುಚಿ ಇರುತ್ತೆ ಅದೇ ರೀತಿನೇ ನಾವು ಮನೆಯಲ್ಲಿ ಮಾಡ್ಕೋಬಹುದು. ಪಲಾವ್ ತುಂಬಾನೇ ಚೆನ್ನಾಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡೋರ್ ತನಕನು ತುಂಬಾನೇ ಇಷ್ಟಪಟ್ಟು ತಿಂತಾರೆ ಪಲಾವ್. ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟಿಯಾಗಿ.
ನೋಡ್ರಿ, ನಿಮ್ಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕೋಬಹುದು. ನಾನು ಆಲ್ರೆಡಿ ಇನ್ನೊಂದ್ಸಲಿ ಒಂಚೂರು ಉಪ್ಪು ಹಾಕಿದ್ದೀನಿ. ನೋಡ್ರಿ, ನಾವು ಕರೆಕ್ಟ್ ಅಳತೆ ಪ್ರಕಾರ ಮಾಡ್ಕೊಂಡ್ರೆ ಅನ್ನ ತೀರಾ ಮೆತ್ತಗೆ ಆಗೋದಿಲ್ಲ. ಕರೆಕ್ಟ್ ಆಗಿ ಅನ್ನ ಉದುರು ಉದುರಾಗಿ ಚೆನ್ನಾಗಿರುತ್ತೆ. ನೋಡ್ರಿ, ಪಲ್ಲವು ಎಷ್ಟು ಚೆನ್ನಾಗಿ ಇದು ಚೆನ್ನಾಗಿ ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ನಾವು ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಜಾಸ್ತಿ ಉರಿ ಮಾಡ್ಕೊಳಕ್ ಹೋಗ್ಬೇಡಿ, ಇಲ್ಲಾಂದ್ರೆ ಸೀದ್ ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವ್ ಇದನ್ನ ಅಕ್ಕಿನ ಸ್ವಲ್ಪ ಬೇಯಿಸ್ಕೋಬೇಕು. ನೋಡ್ರಿ, ಪಲ್ಲವು ಮೀಡಿಯಂ ಆಗಿ ಚೆನ್ನಾಗಿ ಬೆಂದಿದೆ. ನೋಡ್ರಿ, ವೆಜ್ ಪಲಾವ್ ರೆಸಿಪಿ ರೆಡಿ ಆಯ್ತು. ನೋಡ್ರಿ, ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಹೋಟೆಲ್ ಸ್ಟೈಲ್ ವೆಜ್ ಪಲಾವು ರೆಡಿ ಆಗಿದೆ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ. ನೋಡ್ರಿ, ಪಲ್ಲವ್ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅದು ಹಗುರವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಲವು. ಈ ಪಲ್ಲವನ್ನ ಒಂದ್ ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಲವ್ ರೆಸಿಪಿನ ಒಮ್ಮೆ ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ. ನೆಕ್ಸ್ಟ್ ರೆಸಿಪಿ ಒಂದಿಗೆ ಸಿಗೋಣ ಸ್ನೇಹಿತರೆ. ಬಾಯ್.